ನಾಗರಿಕರಿಗೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಹೆದ್ದಾರಿಯ ಅಂದ್ರೆ PWD ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿ ಅಂತ ಏನಿದೆ ಆ ರಸ್ತೆಯಲ್ಲಿ ನಾನು ನಿಂತಿದ್ದೇನೆ. ನಾನು ಮತ್ತು ನಮ್ಮೆಲ್ಲ ಮುಖಂಡರ ಜೊತೆ ಇಲ್ಲಿ ಬಂದಾಗ ಸಾರ್ವಜನಿಕರ ದೂರುಗಳೇನಿದೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತ NH ಹಣವನ್ನ 4,31,00,000 PWD ಮೂಲಕ ಮಾಡಲಾಗಿದೆ. ಈ ಕಾಮಗಾರಿ PWD ಅವರು ಮಾಡಿರುವಂತ ಕಾಮಗಾರಿ ಅತ್ಯಂತ ಕಳಪೆ ಆದ್ರಿಂದ 2 ತಿಂಗಳಲ್ಲಿ ಎಲ್ಲ ಹೊಂಡ ಬಿದ್ದು ಬಿಟ್ಟಿದೆ ರಾಷ್ಟ್ರೀಯ ಹೆದ್ದಾರಿ. ಈ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ನಾನು ಇವತ್ತು ಬಂದಾಗ ನಿಜಕ್ಕೂ ಅತ್ಯಂತ ನೋವಿನ ಸಂಗತಿ ಅಂದ್ರೆ 4,31,00,000 ರೂಪಾಯಿಯನ್ನ ರಾಷ್ಟ್ರೀಯ ಹೆದ್ದಾರಿ ವಿಭಾಗದವರು PWDಗೆ ಹಣ ವರ್ಗಾವಣೆ ಮಾಡಿದ್ದಾರೆ. PWD ಮೂಲಕ ಇಲ್ಲಿ ಕಾಮಗಾರಿ ಆಗ್ತಾ ಇದೆ. ಯಾವ ಕಾಮಗಾರಿ ಗುಣಮಟ್ಟದಾಗಬೇಕಾಗಿತ್ತು, 4-5 ವರ್ಷಗಳ ಕಾಲ ಬಾಳಿಕೆ ಬರಬೇಕಾಗಿತ್ತು, 2 ತಿಂಗಳಲ್ಲಿ ಈ ರಸ್ತೆ ಈ ರೀತಿ ಹೊಂಡ ಬಿದ್ದಿರುವಂತದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ತಕ್ಷಣ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಪತ್ರ ಬರೀತಾ ಇದ್ದೇನೆ. ಇದನ್ನ ಏನಂತ ನೀವು ತನಿಖೆ ಮಾಡಿ ನೋಡ್ಬೇಕು, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೊಳ್ಬೇಕು, ಯಾರಾದ್ರೂ ಅಧಿಕಾರಿಗಳು ಇಂಥ ಬೇಜವಾಬ್ದಾರಿ ಮಾಡಿದವರು ಅವ್ರ ಮೇಲೆ ಆಕ್ಷನ್ ತಗೊಂಡು ಶಿಸ್ತು ಕ್ರಮ ಕೂಡ ನಡಿಬೇಕು ಅಂತ ಹೇಳಿ ಒಂದು ಪತ್ರವನ್ನು ಇವತ್ತೇ ನಾನು ಮಾಡ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಅಗತ್ಯ ಬಿದ್ರೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗದಿಂದ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಇಂಥ ಬೇಜವಾಬ್ದಾರಿ ಮತ್ತು ಕೇಂದ್ರ ಸರ್ಕಾರದ ಹಣವನ್ನ ರಾಜ್ಯ ಸರ್ಕಾರದ PWD ಇಲಾಖೆ ಮೂಲಕ ದುರುಪಯೋಗ ಮಾಡುವಂತದ್ದು ಸಹಿಸುವಂತ ಪ್ರಶ್ನೆ ಇಲ್ಲ ಅನ್ನೋದು ಅವ್ರ ಗಮನಕ್ಕೆ ತರ್ತಾ ಇದ್ದೇವೆ. ಸರ್, ಇಷ್ಟು ದಿನ ಮಾಡ್ತಾ ಇದ್ರು, ಮಾಡಿ ಮುಂಚೆನೆ ತಡಿಬಹುದಾಗಿತ್ತಲ್ಲ ಸರ್? 4 ವರ್ಷ ಆಗಲ್ಲ. ನೀವು ಮಾಡೋಕ್ಕಿಂತ ಮುಂಚೆ ತಡೆಯುವುದಾಗೆ ಅವರಿಗೆ ಮಾಡಿದ್ದಾರೆ. ಕಾಮಗಾರಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಇಲ್ಲ, ಯಾರಿಗೂ ಕೂಡ ಸಾರ್ವಜನಿಕರಿಗೆ ಕಾಮಗಾರಿ ಆಗುವ ಮುಂಚೆ ಅದು ಕಳಪೆ ಆಗಿದೆ ಕಳಪೆ ಆಗಿಲ್ವ ಅಂತ ಗೊತ್ತಾಗುದಿಲ್ಲ. ಕಾಮಗಾರಿ ಆದ ನಂತರ ಬಂದಿರುವಂತ ಮಳೆಗೆ ಅಲ್ಲಿ ಹೊಂಡ ಬಿದ್ರೆ ಈ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳಿ ಸಾರ್ವಜನಿಕರ ಅಭಿಪ್ರಾಯ. ಯಾರು ಇಂಜಿನಿಯರ್ ಆಗಿರುವುದಿಲ್ಲ. ಹಾಗಾಗಿ ಅವ್ರು ಕಂಡದ್ದನ್ನ ಅನುಭವಿಸಿದ್ದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. MP ಅದು ನನಗೆ ದೂರು ಕೊಡ್ತಾರೆ, ಅದ್ರ ಮೇಲೆ ಕ್ರಮ ತಗೊಂಡು. ಸರ್, ಆಮೇಲೆ 2 ವರ್ಷದಿಂದ ಕಾಮಗಾರಿ ನಡೀತಾ ಇದೆ, ಬಹಳ ವಿಳಂಬ ಆಗ್ತಾ ಇದೆ ಸರ್, ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಾನು ಒಂದು ವರ್ಷದ ಹಿಂದೆ ಬಂದಾಗ ಸಾರ್ವಜನಿಕ ದೂರನ್ನು ಅವಲಂಬಿಸಿ NH ಅವ್ರನ್ನ PWD ಕರೆದು ಈ ಕಾಮಗಾರಿಯನ್ನು ಬೇಗ ಮುಗಿಸಬೇಕು ಅಂತ ಹೇಳಿದ್ದೇನೆ. ನನ್ನ ಹತ್ರ ಒಪ್ಕೊಂಡಿದ್ದಾರೆ. ಆದ್ರೆ ಇವತ್ತು ಆ ಮಾತಿಗೆ ವಿರುದ್ಧವಾಗಿ ನಡೆದು ಕಳಪೆ ಕಾಮಗಾರಿ ಆಗಿದೆ. ಆ ಹಿನ್ನೆಲೆಯಲ್ಲೇ ಪುನಃ ಬಂದಿದ್ದೇನೆ. ಸಾರ್ವಜನಿಕರಿಗೆ ಜಲ್ಲಿ ಬಿದ್ದಿದೆಯಲ್ಲ, ಈ ಲಾರಿ ಬಸ್ ಹೋಗ್ಬೇಕಾದ್ರೆ ಸಿಡಿತು ಅಂತಂದ್ರೆ ಕೆಲವು ಪ್ರಾಣವಾಗಿದೆ ಸರ್. ಅಲ್ಲ, ಈ ಕಳಪೆ ಕಾಮಗಾರಿಯಿಂದ ಅಂತ ಪ್ರಕರಣಗಳು ನಡೀತಾ ಇರುತ್ತೆ. ಅದನ್ನ ತಕ್ಷಣ ದುರಸ್ತಿ ಪಡಿಸಬೇಕು, ಮತ್ತೆ ಯಾರು ತಪ್ಪು ಮಾಡಿದ್ದಾರೆ ಆಮೇಲೆ ಕ್ರಮಗೊಳ್ಬೇಕು ಅನ್ನೋದು ನನ್ನ ಆಗ್ರಹ.